ಬೆಂಗಳೂರು ಉತ್ತರ ತಾಲೂಕಿನ ಗಂಗೋಡನಹಳ್ಳಿಯಲ್ಲಿ ಪಶ್ಚಿಮ ಬಂಗಾಳ ಮೂಲದ ಮಹಿಳೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ. ತಡರಾತ್ರಿ ಮಹಿಳೆಯ ವಾಸವಿದ್ದ ಬಾಡಿಗೆ ಮನೆಗೆ ನುಗ್ಗಿದ ಮೂವರು ಮಹಿಳೆ ಮೇಲೆ ಅತ್ಯಾಚಾರ ಎಸಗಿದ್ದಾರೆ. ಸಂತ್ರಸ್ತೆ ಕೊಟ್ಟಿರುವಂತಹ ದೂರಿನ ಮೇರೆಗೆ ಮಾದನಾಯಕನಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದು, ಮಹಿಳೆಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆರೋಪಿಗಳು ಅಪರಾಧ ಎಸಗುವ ಮುನ್ನ ಮದ್ಯಪಾನ ಮಾಡಿದ್ರು ಅಂತ ಹೇಳಲಾಗಿದ್ದು, ಪ್ರಕರಣದ ನಂತರ ಆರೋಪಿಗಳು ನಾಪತ್ತೆಯಾಗಿದ್ದು, ಆರೋಪಿಗಳ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಮಹಿಳೆಗೂ ಹಾಗೂ ಈ ಯುವಕರಿಗೂ ಮೊದಲೇ ಪರಿಚಯ ಇತ್ತೆ ಅನ್ನುವಂಥದ್ದು ಇನ್ನೂ ಕೂಡ ದೃಢವಾಗಿಲ್ಲ. ಈ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆ ರಾತ್ರಿ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಹದ್ದಿಯಲ್ಲಿರುವಂತಹ ಒಂದು ಜಾಗ ಗಂಗೊಂಡನಹಳ್ಳಿ ದಾಸನಪುರ ಹೋಬಳಿ ಅಂತ ಒಂದು ಜಾಗ ಇದೆ. ಅಲ್ಲಿ ಒಂದು ಮನೆ ಅಲ್ಲಿ ಆಗಿರುವಂತಹ ಒಂದು ಈ ಘಟನೆ ಏನು ಅಂತಂದ್ರೆ, 3 ಮನೆಗಳಿರ್ತವೆ. 3 ಮನೆಗಳಲ್ಲಿ 2 ಮತ್ತು 3ನೇ ಮನೆಯಲ್ಲಿ ಆಗಿರುವಂತಹ ಘಟನೆ. ಅಲ್ಲಿ ಪಶ್ಚಿಮ ಬಂಗಾಳದ ಮೂಲದವರು ಇಬ್ರು ಮಹಿಳೆ ಮತ್ತೊಂದು 2 ಜನ ಅಲ್ಲಿ ವಾಸವಾಗಿರ್ತಾರೆ. ರಾತ್ರಿ 9:15ರಿಂದ ಅರೌಂಡ್ 12:30 ವರೆಗೆ ಒಂದು ಘಟನೆ. ಒಂದು 5 ಜನ ಬಂದ್ಬಿಟ್ಟು ಅಲ್ಲಿ ಅವ್ರಿಗೆ ಹೆದರಿಸಿ ಬೆದರಿಸಿ ಅದಾದ ನಂತರ ಒಳಗಡೆ ನುಗ್ಗಿಬಿಟ್ಟು ಅಲ್ಲಿ ಇರುವಂತಹ ಒಬ್ರು ಮಹಿಳೆಗೆ ಫಸ್ಟ್ ಅವ್ರಿಗೆ ಒಂದಿಬ್ಬರಿಗೆ ಕಟ್ಟಿ ಹಾಕ್ತಾರೆ. ಗಂಡಸರು ಇರ್ತಾರೆ, ಅಲ್ಲಿ ಅವರಿಬ್ಬರಿಗೆ ಕಟ್ಟಿ ಹಾಕ್ಬಿಟ್ಟು ಅಲ್ಲಿರುವಂತ ಒಬ್ಬ ಮಹಿಳೆಗೆ ಅವರು ಅಲ್ಲಿ ಇನ್ನೊಂದು ಕೊಠಡಿಯಲ್ಲಿ ತಗೊಂಡು ಹೋಗ್ಬಿಟ್ಟು ಒಬ್ರು ಆದ್ಮೇಲೆ ಒಬ್ರು ಅವ್ರ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡಿ ಅವ್ರ ಮೇಲೆ ರೇಪ್ ಮಾಡಿದ್ದು ಒಂದು ಇದು ಘಟನೆ. ಟೋಟಲ್ 3 ಜನ ಈ ರೀತಿ ಅದನ್ನ ಮಾಡಿದ್ದಾಗಿದೆ. ಅದಾದ ನಂತರ 2 ಹೊರಗಡೆ ಇದ್ರು. ಈ ಟೋಟಲ್ 5 ಮೆಂಬರ್ಸ್ ಇದು ಅವ್ರ ಮೇಲೆ ಒಂದು ಕೇಸ್ ಇದೆ. ಸೊ ಈ ಕೇಸು ಈ ಪ್ರಕರಣದ ತೀವ್ರತೆಯನ್ನ ತಿಳ್ಕೊಂಡ್ಬಿಟ್ಟು ಇಮಿಡಿಯೇಟ್ ಆಗಿ ನಾವು ಒಂದು ಇದನ್ನ ಕೇಸ್ ಆಫ್ ಗ್ಯಾಂಗ್ ರೇಪ್ ಅಂಡ್ ಆಲ್ಸೋ ಡೆಕಾಯಿಟಿ ಕೇಸನ್ನು ಕೂಡ ನಾವು ಅದನ್ನ ತಗೊಂಡಿದ್ದೀವಿ. ಯಾಕೆ ಡೆಕಾಯಿಟಿ ತಗೋಬೇಕಾಯ್ತು ಅಂದ್ರೆ, ಇದ್ರ ಜೊತೆಗೆ ಅವರು ಅವ್ರ ಹತ್ರ ಇರುವಂತಹ 2 ಮೊಬೈಲ್ ಫೋನ್ಗಳು ಮತ್ತು 25,000 ರೂಪಾಯಿಗಳನ್ನ ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಮತ್ತು ಅವರು ಕೆಲವೊಂದಿಷ್ಟು ಈ ಬ್ಯಾಟ್, ಈ ಕ್ರಿಕೆಟ್ ಬ್ಯಾಟ್ ಇರುತ್ತೆ, ಆ ಟೈಪ್ ಒಂದು 2 ಚಿಕ್ಕ ಬ್ಯಾಟ್ಗಳು ಅಲ್ಲಿ ಇದಾವೆ. ಅಲ್ಲಿ ಅದರಿಂದ ಅವ್ರಿಗೆ ಹೊಡೆದಿದ್ದು ಇದೆ. ಮೈನರ್ ಇಂಜುರೀಸ್ ಆಗಿವೆ ಅದರಲ್ಲಿರುವಂತ ವಾಸವಾಗಿರುವಂತ ಜನರಿಗೆ. ಸೊ ಒಂದು ಡೆಕಾಯಿಟಿ ಪ್ಲಸ್ ಇದು ಗ್ಯಾಂಗ್ ರೇಪ್ ಕೇಸ್. ಸೊ ಕಲಂ 71, ಕಲಂ 127 ಸಬ್ ಕ್ಲಾಸ್ 2, 118 ಸಬ್ ಕ್ಲಾಸ್ 1, 311, 324 ಸಬ್ ಕ್ಲಾಸ್ 3 ರೆಡ್ ವಿತ್ 190 BNS ಈ ಅಡಿಯಲ್ಲಿ ನಾವು ಕೇಸನ್ನು ರಿಜಿಸ್ಟರ್ ಮಾಡ್ತೀವಿ. ಇವರು ಮಹಿಳೆಯದ್ದು ಏನು ವಿಕ್ಟಿಮ್ಸ್ ಇದ್ದಾರೆ ಅವ್ರಿಗೆಲ್ಲ ಹಾಸ್ಪಿಟಲೈಸ್ ಮಾಡಿ ಅದನ್ನ ಆಸ್ ಪರ್ ದ SOPs ಇದೆ, ಆ ಪ್ರಕಾರ ಅದನ್ನೆಲ್ಲ ಫಾಲೋ ಅಪ್ ಮಾಡಿದ್ದಾಗಿದೆ. ಆಮೇಲೆ ಅದ್ರ ಇನ್ನೊಂದಿಬ್ರು ಯಾರು ಗಂಡಸರಿದ್ರು ಅವ್ರಿಗೆ ಕಟ್ಟಿ ಹಾಕಿದ್ದು, ಅವ್ರಿಗೆ ಒಂದ್ ಸ್ವಲ್ಪ ಇಂಜುರೀಸ್ ಮತ್ತು ಮೈನರ್ ಇಂಜುರೀಸ್, ಅವ್ರಿಗೂ ಕೂಡ ನಾವು ನಿಮ್ಯಾನ್ಸ್ ಅಲ್ಲಿ ಆಸ್ಪತ್ರೆಗೆ ಅವ್ರಿಗೆ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಮಾಡಿದ್ದೀವಿ. ಅದು ಈಗ ಟ್ರೀಟ್ಮೆಂಟ್ ಜಾರಿಯಲ್ಲಿದೆ. ಗೋಯಿಂಗ್ ಫಾರ್ವರ್ಡ್ ಈ 3 ತಂಡಗಳು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡಿಬಿಟ್ಟು ಬೆಳಿಗ್ಗೆಯಿಂದ ನಾವು ಅದನ್ನ ಹುಡುಕಿ ಇದರಲ್ಲಿರುವಂತಹ 3 ಜನ ಅಕ್ಯೂಸ್ಗೆ ನಾವು ಇವಾಗ ಸೆಕ್ಯೂರ್ ಮಾಡಿದ್ದೀವಿ. 3 ಜನ ಅಕ್ಯೂಸ್ಡ್. ಆ 3 ಜನ ಅಕ್ಯೂಸ್ ಆದ ನಂತರ ಇನ್ನು 2 ಮಾತ್ರ ನಮಗೆ ಸಿಗಬೇಕಾಗಿದೆ. ಅದನ್ನು ಕೂಡ ಇನ್ನೊಂದು ನೆಕ್ಸ್ಟ್ ಕಪಲ್ ಆಫ್ ಅವರ್ಸ್ ಅಂತ ನಾವು ಹೇಳ್ಬೋದು. ಅಷ್ಟೊಳಗಡೆ ಅವರು 2 ಕೂಡ ನಾವು ಸೆಕ್ಯೂರ್ ಮಾಡ್ತೀವಿ. ಸೊ ಇಷ್ಟು ಈ ತನಿಖೆ ಜಾರಿಯಲ್ಲಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.